ಇಷ್ಟು ಸಿಂಪಲ್ ಆಗಿರೋ ಮಹಾರಾಷ್ಟ್ರ ಶೈಲಿಯ ಟೊಮ್ಯಾಟೊ ಸಾರನ್ನ ಒಂದು ಸಲ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರತ್ತೆ. ಇದನ್ನ ಮಾಡಲಿಕ್ಕೆ ನೀರನ್ನ ಕುದಿಸ್ಕೊಂಡು ಇದಕ್ಕೆ ಪೂರ್ತಿ ಹಣ್ಣಾಗಿರೋ ಟೊಮ್ಯಾಟೊನ ಹಾಕಿ ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ನಂತರ ನೀರಿಂದ ತೆಗೆದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಜಾರ್ಗೆ ಹಾಕಿ ಇದ್ರ ಜೊತೆಗೆ ತುರಿದಿರೋ ಫ್ರೆಶ್ ಕಾಯಿ, ಬೆಳ್ಳುಳ್ಳಿ, ಖಾರದ ಪುಡಿ, ಕೊತ್ತಂಬರಿ ಪುಡಿ, ಹುಳಿಗೆ ಹುಣಸೆ ಹಣ್ಣು, ಸಿಹಿಗೆ ಸ್ವಲ್ಪ ಬೆಲ್ಲ, ಟೊಮ್ಯಾಟೊ ಬೇಯಿಸ್ಕೊಂಡ ನೀರನ್ನ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಈಗ ಒಗ್ಗರಣೆಗೆ ಎಣ್ಣೆ ಕಾಯಿಸಿ ಸಾಸಿವೆ, ಜೀರಿಗೆ, ಒಣಮೆಣಸು, ಮಧ್ಯ ಸೀಳಿದ ಹಸಿಮೆಣಸು, ಕರಿಬೇವು, ಇಂಗನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ರುಬ್ಕೊಂಡ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಹಾಕಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು. ನಂತರ ಸಾರಿಗೆ ಬೇಕಾದಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ದಿಢೀರಾಗಿ ತಯಾರಾಗೋ ಟೊಮ್ಯಾಟೊ ಸಾರು ರೆಡಿ ಆಗತ್ತೆ. ಖಂಡಿತ ಟ್ರೈ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.